ಆರ್ತಿ ಯಾವತ್ತು ತಗೊಂಡಿ ಈ ಸೀರೆನ? ಅಲ್ಲ, ನಿನ್ನ ಹತ್ರ ಈ ಕಲರ್ ಸೀರೆನೇ ಇದ್ದಿದ್ದಿಲ್ಲ, ಮತ್ತು ನಕ್ಲೆಸ್ನ ನಿನ್ನ ಹತ್ರ ಇಂಥದ್ದು ಇದ್ದಿದ್ದಿಲ್ಲಲ್ಲ. ಚಂದಾಗಿತ್ತು ಯಾಕೆ ಹಂಗಾದ್ರೆ? ಇದು ನಂದಲ್ವಾ ಸೀರೆ, ಅತ್ತಿಯರ್ದಿದ್ದು. ಅತ್ತಿಯರ್ ಸೀರೆನಾ? ಇದು ಎಲ್ಲಿ ಸಿಕ್ತ ನಿನಗೆ? ನಮ್ಮ ರೂಮ್ನ್ಯಾಗ ಒಂದು ಟ್ರಂಕ್ ಐತಕ್ಕ. ಇವ್ರನ್ನ ಕೇಳಿ ಏನಿದು ಹಳೆ ಕಾಲದ ಟ್ರಂಕ್ ಐತಲ್ಲ ಅಂತನ್ನೆ. ಇದು ನಮ್ಮವ್ವಂದು, ಅದ್ರಾಗ ನಮ್ಮವ್ವನ ಸೀರೆ ಬಂಗಾರ ಎಲ್ಲ ಐತಿ ಅಂತ ಅಂದ್ರೆ. ಹೌದನ ಅಂತ ಸುಮ್ಮನೆ ಅನ್ನೆ. ಇವತ್ತು ಟ್ರೆಸ್ರಿ ಹೊಂದ್ಸಾಕತ್ತಿದ್ನೆ, ಆವಾಗ ನನಗೆ ಕಿಲಿ ಸಿಕ್ತದ. ನನಗೆ ಯಾಕೆ ತೆಗೆದು ನೋಡ್ಬೇಕು ಅನ್ನಿಸ್ತದನ್ನ. ಟ್ರಂಕ್ ತೆಗೆದು ನೋಡಿದ್ನೆ, ಸೀರೆ ಆಮೇಲೆ ಬಂಗಾರ ಎಲ್ಲ ಇತ್ತು. ಅತ್ತಿಯರ್ ಸೀರೆ ಇದು ಭಾಳ ಚಂದ ಕಾಣ್ತದೆ ನನಗೆ. ಬ್ಲೌಸ್ ಹಾಕ್ಕೊಂಡೆವ, ಕರೆಕ್ಟ್ ಫಿಟ್ ಆತ. ಅದಕ್ಕೆ ಉಟ್ಕೊಂಡ್ರಾತಂತ ಉಟ್ಕೊಂಡೆ. ಭಾಳ ಚಂದಾಗಿತ್ತು ಸೀರೆ ಮಾತ್ರ. ಕಲರ್ ಕಾಂಬಿನೇಷನ್ ಚಂದ ಐತೆ. ರಾಣಿ ಹಾರನೂ ಭಾಳ ಚಂದ ಐತೆ. ಅಕ್ಕ, ನಮ್ಮ ತಿರುಪತಿ ಟಕಡೆಯಾಗ ಫೋನ್ ಹಚ್ಚಿದ್ನ್ಯಾನ. ನಾವಿನ್ನೂ ಬರೋದು ಲೇಟ್ ಐತಿ ಅಂತಂದ. ನೀ ನೋಡಿದ್ರೆ ಬರ್ತಾನಂತಂದು. ನೀನು ಕರೆನ ಅಂತ ತಿಳ್ಕೊಂಡೇನ? ಇಲ್ಲ, ಆ ರಾದಾಗ ಅರ್ಬಿ ಹಾವು ಬಿಟ್ನ್ಯಾಳ ನಾನು. ಹೌದಾ? ಬಾರ್ತಿಯಕ್ಕ, ಆದ್ರೂ ಈಕಿ ಬಗ್ಗಂಗಿಲ್ಲ. ಎಷ್ಟಿದೈತೆ ನೋಡಕ್ಕೀಗೆ, ಇನ್ನೂ ಅಹಂ ಎಷ್ಟೈತೆ ನೋಡಂತೀನಿ ನಾನು. ಆಕಿಗೆ ಯಾಕಷ್ಟು ಅಹಂ ಐತಿ ಗೊತ್ತನ? ಅವ್ರ ಅಣ್ಣಾರು ಆಕೆ ಹೆಸರಲ್ಲೇ ಆಸ್ತಿ ಅದು ಮಾಡ್ಯಾರ, ಅದಕ್ಕೆ ಆಕಿಗೆ ಅಷ್ಟು ಅಹಂ ಐತಿ. ಮತ್ತು ಮಣ್ಣಿ ನಿಮ್ಮ ಅಣ್ಣಾರು ಏನು ಕೊಡಂಗಿಲ್ಲ, ಎದಕ್ಕೆ ಇಟ್ಕೊಂಡ್ರೆ ಮತ್ತು ಹಂಗ್ಯಾಕೆ ಮಾತಾಡಿದೆಕ್ಕ ನೀನು? ನನಗೇನು ತಿಳಿಯವಲ್ದವ. ನಾನು ಬೇಕಂತ ಮಾತಾಡಿದೆ. ಈಗ ನೋಡು, ಆಕಿಗೆ ಸೊಕ್ಕ ಯಾಕೈತಿ ಹೇಳು? ನನಗೆ ನಮ್ಮ ಅಣ್ಣಾರು ನೋಡ್ಕೊಂಡು ಹೋಗ್ತಾರ, ನಾನು ಯಾರಿಗೂ ಹೆದರ್ಬೇಕಾಗಿಲ್ಲ, ನಾ ಯಾಕೆ ಇನ್ನೊಬ್ಬರಿಗೆ ಹೆದರ್ಲಿ ಅಂತ ಐತೆಕಿಗೆ. ಹೌದಿಲ್ಲ? ಈಗ ಒಂದು ಹೆಣ್ಣಿಗೆ ಏನು ಆಸರೆ ಹೇಳ? ಮದುವೆ ಆದ ಹೆಣ್ಣಿಗೆ ಒಂದು ನೌಕರಿ ಇರಬೇಕು ಒಂದು, ಇಲ್ಲ ಆಸ್ತಿ ಇರಬೇಕು ಒಂದು, ಇಲ್ಲ ಗಂಡನ ಆಸರೆ ಇರಬೇಕು ಒಂದು. ಹೌದಿಲ್ಲ? ಇಲ್ಲ ತಂದೆ ತಾಯಿ ಆಸರೆ ಇರಬೇಕು. ಈಗೀಗೆ ಅಣ್ಣ ತಮ್ಮರ ಆಸರೆ ಐತಿ, ಮತ್ತು ಎಲ್ಲ ರೊಕ್ಕ ರೂಪಾಯಿ ಐತಿ. ಅದಕ್ಕೆ ಗಂಡಗೆ ಯಾಕೆ ಹೆದರ್ತಾಳಿಕಿ? ಬೇಕಂದ್ರೆ ಅವನ ಬಂದು ಕರ್ಕೊಂಡು ಹೋಗ್ಲಿ ಅಂತ ಅದಕ್ಕೆ ಹೆಮ್ಮಸ್ತಾನ ತೋರಿಸ್ತಾಳಿಕಿ. ಓ, ರೊಕ್ಕದ ಗಮ್ಮಂಡ ಐತಿಕಿಗೆ. ಹಂಗಾದ್ರೆ ಆಸ್ತಿ ಪತ್ರ ಎಲ್ಲ ಅದಾವ ಈಕಿ ಹೆಸರೇ ನೋಡಿದ್ ನಾನು. ನೋಡಿ ಅದಕ್ಕೆ ಒಂದು ಜಲಕ್ ಬಿಟ್ಟೆ. ಈಕಿಗೆ ಏನು ಮಾಡ್ಬೇಕು ಗೊತ್ತ? ನಾವು ಅವರ ಅಣ್ತಂಬ್ರ ಇಂದನ ಈಕಿನ ದೂರ ಮಾಡ್ಬೇಕು. ಅಂದ್ರೆ ನನಗೇನು ಇಲ್ಲ, ನನ್ನ ಗಂಡನ ಗತಿ ಅನ್ನೋ ಲೆವೆಲಿಗೆ ಈಕಿನ ತಂದಿಡ್ಬೇಕು. ಅರ್ಥ ಆಗಲಿಲ್ಲಕ್ಕ ನನಗೆ. ಅರ್ಥ ಆಗಲಿಲ್ಲ ಅಂತ ನೋಡಿ. ಏನು ತಿಳಿಯತ್ಲಿ ನಿಂದು? ನೋಡಿಲ್ಲೇ, ಈಗ ಆಸ್ತಿ ಐತ್ಯಾ, ಆಸ್ತಿ ಇದ್ದಿದ್ದಕ್ಕೆ ಈಗ ಇಷ್ಟು ಹಾರಾಡಕತ್ತಾಳ. ಅದ ಆಸ್ತಿ ಇಲ್ಲಾರ್ದಂಗೆ ಮಾಡಿಬಿಟ್ರ ಅದು ಹೆಂಗಕ್ಕ? ಅದು ಹಂಗೆ. ಈಗ ಮನಸ ಗದ್ದಲ ಮಾಡಿಬಿಟ್ರೆ ತಾನ ಬದ್ಲಾಕಳ. ಈಗ ಅವ್ರ ಅಣ್ಣಾರು ಬರೋರೊಳಗೆ ಈಕಿನ ಬದಲು ಮಾಡ್ಬೇಕು ನಾವು. ಅವ್ರ ಅಣ್ಣಾರು ಬಂದ್ರೆ ಏನೂ ಕೆಲಸ ಆಗಂಗಿಲ್ಲ. ಓ, ಹಂಗನ? ಅಲ್ಲ, ಇದು ಅವ್ರ ಅಣ್ಣಾರು ನಡುವೆ ಈಕಿ ನಡುವೆ ಮನಸ್ಸು ಬರುವಂಗೆ ಮಾಡೋದು ಹೆಂಗೆ? ಅದನ್ನು ಹೇಳೋದು ಬೇಡ, ಮಾಡಿ ತೋರಿಸ್ತೀನಿ ಅಂತ. ಅವ್ರ ಅಣ್ಣಾರ ಮ್ಯಾಗ ಆಕಿಗೆ ಸಿಟ್ಟು ಬಂದಿರ್ಬೇಕು. ಅವ್ರ ಅಣ್ಣಾರು ಎಷ್ಟು ಕೆಟ್ಟವ್ರು ಅದಾರಂತ ಆಕಿ ಮನಸ್ಸಿನಾಗ ಮೂಡ್ಬೇಕು. ಹಂಗತಿ ಮಾಡ್ಬೇಕು ಆಕಿಗೆ. ಹಂಗತಿ ಮಾಡಿದಾಗ ಈಕಿ ಮನೆ ಜಾಗ ಖಾಲಿ ಮಾಡ್ತಾಳೆ. ಅಂದಾಗನ ನಾನು ನಂದು ನನ್ನ ಗಂಡ ನನ್ನ ಮನೆ ಅನ್ನೋದು ಈಕಿಗೆ ಹುಟ್ಕೊಳತ್ತ. ಇಲ್ಲಾಂದ್ರೆ ಅಲ್ಲಿವರೆಗೂ ಹುಟ್ಕೊಳಂಗಿಲ್ಲ. ಯವ್ವ, ಮೊದ್ಲೇಕ್ ಬಿಡೋದು ಬಿಟ್ಟು ಆ ಮುದೋಡಿನ ಮನೆ ಬಿಟ್ಟು ಹೊರಗೆ ಹಾಕ್ಬೇಕವ. ಯಾಕ? ಆ ಮುದೋಡಿ ಇದ್ಲಂದ್ರೆ ಈಕಿಗೆ ಕೊಂಬು ಬಂದಂಗೆ ಆಕತ್ತೀರ. ಅದಾಗ ಆ ಮುದುಕಿನ ಮನೆ ಬಿಟ್ಟು ಹೊರಗೆ ಹಾಕೋದು ಭಾಳ ತಗಂಗಿಲ್ಲ. ಈಗ ಹಾಕ್ಬೋದು, ಆದ್ರೆ ಆಕಿ ಗಣ ಕಿಡ್ಡಿ ಹಾಕಿದಾಳ. ಹೆಂಗಾರ ಮಾಡಿ ನಮ್ಮ ಗಂಡರಿಗೆ ಈ ವಿಷಯ ಗೊತ್ತಾಗುವಂಗೆ ಮಾಡ್ತಾಳೆ. ಯಾವಾಗಲೂ ಶತ್ರುಗಳನ್ನ ನಮ್ಮ ಮುಂದೆ ಇಟ್ಕೋಬೇಕು. ಅವ್ರನ್ನ ಕೈ ಬಿಡಬಾರ್ದು. ನಾವು ಕೈ ಬಿಟ್ವಿ ಅಂದ್ರೆ ಅವ್ರು ಏನು ಮಾಡ್ತಾರಂತೇಳಿ ನಮ್ಗೆ ಗೊತ್ತಾಗಂಗಿಲ್ಲ. ಅವ್ರ ಮ್ಯಾಗ ಒಂದು ಕಣ್ಣು ಇಟ್ಕೋಬೇಕು, ಶತ್ರುಗಳ ಮ್ಯಾಗ. ಶತ್ರುಗಳು ಯಾವಾಗಲೂ ನಮ್ಮ ಕಣ್ಣು ಮುಂದಿರ್ಬೇಕು. ಅಂದ್ರೆ ಅವರು ಏನು ಮಾಡ್ತಾರ ಏನು ಬಿಡ್ತಾರ ಅಂತ ಗೊತ್ತಾಗತ್ತೆ. ಹೌದಿಲ್ಲ? ಆ ಮುದುಕಿನ ಏನು ಮಾಡೋಣಂತಿ? ಆ ಮುದುಕಿನ ತೋಟದ ಕೊನೆಯಾಗ ಕಟ್ಟಿ ಹಾಕಿಬಿಡೋದು. ಅಲ್ಲೇ ಊಟ ವ್ಯವಸ್ಥೆ ಎಲ್ಲ ಅಲ್ಲೇ ಮಾಡೋದಕ್ಕಿಗೆ. ಒಂದು ರೀತಿ ಕಿಡ್ನ್ಯಾಪ್ ಥರ. ಹೌದಿಲ್ಲ? ಯಾಕಂದ್ರೆ ರಾಧಾಂದು ತಲೆ ಅಷ್ಟು ಓಡಂಗಿಲ್ಲ. ಆಕೆ ತಲೆ ಓಡ್ಬೇಕಂದ್ರೆ ಒಂದು ಸ್ವಲ್ಪ ಲೇಟ್ ಆಗುತ್ತೆ. ಈಕಿ ಮುದುಕಿದಾಳಲ್ಲ, ಈಕಿ ತಲೆ ಭಾಳ ಓಡುತ್ತೆ. ಈಕಿ ಬದುಕನ್ನ ಆಕಿಗೆ ಹಚ್ಕೊಟ್ಟು ಬಿಡ್ತಾಳೆ ರಾಧಾಗ. ಹಿಂಗಾಗಿ ಆಕಿ ರಾಧಾ ದಾರಿ ಹುಡುಕೊಂತಾಳೆ. ಆಕಿಗೆ ದಾರಿ ಸಿಗ್ಲಾರ್ದಂಗೆ ಮಾಡ್ಬೇಕು. ಆಕಿಗೆ ಒಂಟಿಯಾಗಿ ನಾನು ಅನ್ನುವಂಗೆ ನಾವು ಮಾಡಿ ತೋರಿಸ್ಬೇಕು. ಅಂದಾಗ ಆಕಿ ನಮ್ಮ ಹಿಡ್ತಕ್ಕೆ ಸಿಗ್ತಾಳೆ. ಆ ಮುದೋಡಿನ ನಾ ಕಟ್ಟಿ ಹಾಕಿನಿ, ಈಕಿನ್ನ ನೀ ಕಟ್ಟಿ ಹಾಕ. ಈ ಸೀರೆ ನಿಮ್ಗೆಲ್ಲಿ ಸಿಕ್ತು? ರೋಡ್ನ್ಯಾಗ ಬಿದ್ದಿತ್ತು. ಯಾಕ? ಇದು ನಮ್ಮ ಅವ್ನ ಸೀರೆ, ಹಂಗೆ ಇದು ನಮ್ಮ ಅವ್ನ ಸರ. ನೀವು ಯಾಕೆ ಹಾಕೊಂಡಿರಿ ಇದನ್ನ? ಅಲ್ಲ, ಏನು ಅಧಿಕಾರ ಐತೆ ಅಂತ ಹಾಕೊಂಡಿರಿ ನೀವು? ಅಯ್ಯೋ ದೇವ್ರ, ಈಕಿ ತಲೆನ ಹುಷಾರಿಲ್ಲ ತಗೋ.
ಬರಬರ್ತ ತಲೆನ ಹಾಪಾಕತ್ತೇನ ನಿಂದಂತೇನ ಅಲ್ಲ. ಆ, ನಾ ಈ ಮನೆ ಸೊಸಿ ಇದೀನಿ. ನಮ್ಮ ಅತ್ತಿ ಸಾಮಾನ ಎಲ್ಲ ಸೊಸ್ತೆಯರಿಗೆ ಸೇರ್ಬೇಕಾಗಿದ್ದ, ಮತ್ತು ನಮ್ಮ ಮನೆಯದು ನಮ್ಮ ಅತ್ತಿ ಸಾಮಾನ ನಾನು ಉಪಯೋಗಿಸ್ಬಾರ್ದನ? ಹೆಂಗೆ ಹೇಳಕತ್ತಿ ನೀನು? ನಾನು ಈ ಮನೆ ಸೊಸಿ ಇದೀನಿ, ನಮ್ಮ ಅತ್ತಿದೆಲ್ಲ ನಂದ. ನೀವು ಹಾಕೊಂಡಿರೋ ನೆಕ್ಲೆಸ್ ನನಗೆ ಸೇರ್ಬೇಕಾಗಿದ್ದ. ನಮ್ಮ ತಾಯಿಯು ಒಡವೆ ಮ್ಯಾಗ ನನ್ನ ಅಧಿಕಾರ ಐತಿ. ಯಾರನ್ನ ಕೇಳಿ ಹಾಕೊಂಡ್ರಿ ನೀವು? ಕೊಡ್ರಿ ಅದನ್ನು. ನಾ ಯಾಕೆ ಕೊಡ್ಬೇಕು? ಇದು ನಮ್ಮ ಅತ್ತಿ ಒಡವೆ ಐತಿ, ನಾ ಹಾಕ್ಕೊಂತೀನಿ, ನಾ ಕೊಡಂಗಿಲ್ಲ. ಅದು ನನಗೆ ಸೇರ್ಬೇಕಾಗಿದ್ದು. ನಮ್ಮಣ್ಣ ಹೇಳೇನ ಅವನು ಒಡವೆಲ್ಲ ನಿನಗ ಅಂತೇಳಿ. ನೀವು ಹೆಂಗೆ ಹಾಕೊಂಡ್ರಿ? ಯಾರು ಪರ್ಮಿಷನ್ ತೊಗೊಂಡು ಹಾಕೊಂಡ್ರಿ? ಕೊಡ್ರಿ. ಸುಮ್ಮನೆ ಸೊಸಿ ಅದು ಇದು ಅಂತ ಹೇಳ್ಕೊಂಡು ಮಾತಾಡೋಕೆ ಹೋಗ್ಬೇಡ್ರಿ. ಕೊಡ್ರಿ ಅದನ್ನು. ನಿಮ್ಮ ಅಣ್ಣನ ಕೇಳೇ ಹಾಕೊಂಡೇನಿ. ನಿಮ್ಮ ಅಣ್ಣನ ಕೇಳ್ಕೊ, ಬರ್ತಾನಲ್ಲ ಬಂದ್ಮ್ಯಾಗ ನಿಮ್ಮ ಅಣ್ಣನ ಕೇಳ್ಕೊ. ನನಗೆ ಹಾಕೋ ಅಂತ ಹೇಳಣ. ಈ ಸೀರೆ ಕೊಟ್ಟನ ನಿಮ್ಮಣ್ಣ, ನಾ ಹಾಕ್ಕೊಂಡೀನಿ. ಇಲ್ಲ, ಸುಳ್ಳು ಹೇಳಕತ್ತೀರಿ ನೀವು. ಇನ್ನೇನು ನಿಮ್ಮಣ್ಣ ಬರ್ತಾನಲ್ಲ, ನಿಮ್ಮಣ್ಣನ ಕೇಳು. ಇವನ್ನೆಲ್ಲ ಕೊಟ್ಟಿರೋದು ನಿಮ್ಮಣ್ಣನ. ಎಲ್ಲ ಒಡವಿನ ಅಕ್ಕಗ ನನಗೆ ಅಂತವು. ನೀವಿಬ್ರು ಹಂಚ್ಕೋರಿ ಅಂತೇಳಿ ಕೊಟ್ಟಾರ. ಅದು ನಿಮ್ಮ ತಾಯಿ ಒಡವಿನ. ಇಲ್ಲ, ಇವೆಲ್ಲ ನಮ್ಮವನು ಒಡವಿನ ಅನ್ನುವ. ನಮ್ಮ ಅಣ್ಣರೆಲ್ಲ ಹೇಳ್ಯಾರ, ನೀವು ಸುಳ್ಳಪ್ಪಳ ಹೇಳಕ್ಕೆ ಹೋಗ್ಬೇಡ್ರಿ. ಸುಳ್ಳು ಹೇಳಿ ಏನು ಅರ್ಕೋಕು ನೀವು? ಅಂಥದ್ದು ಏನಿದ್ರು ನಿಂದು ಕೆಲಸ, ನಮ್ದಲ್ಲ. ನಿಮ್ಮ ಅಣ್ಣಾರು ಬಂದ್ಮೇಲೆ ಕೇಳ್ಕೊ. ಆಯ್ತಾಳ, ಅಣ್ಣ ಬರಲಿ, ಬಂದ್ಮೇಲೆ ಕೇಳ್ತೀನಿ ಅಂತ. ಕೇಳ್ಕೊರಿವ, ಬ್ಯಾಡ ಅಂತ ಯಾರು ಹೇಳ್ಯಾರ? ನಿಮ್ಮವ್ನ ಡಾಬು ನಿಮ್ಮ ದೊಡ್ಡಣ್ಣ ನನಗೆ ಕೊಟ್ಟನ, ಹಂಗೆ ಈಕೆ ರಾಣಿ ಸರ ಕೊಟ್ಟಾರ. ಮತ್ತು ಇನ್ನೊಂದು ವಿಷಯ ಗೊತ್ತನ, ನಿನ್ನ ಹೆಸರಲ್ಲೇ ಅದು ಬಾಳಿ ತೋಟ ಇತ್ತಲ್ಲ, ಅದನ್ನು ನನ್ನ ಹೆಸರಲ್ಲೇ ಮಾಡ್ಯಾರ ನಿಮ್ಮಣ್ಣ. ಹಂಗೆ ಕಬ್ಬಿನ ತೋಟ, ಮಾವಿನ ತೋಪು ಆರ್ತಿ ಹೆಸರಲ್ಲೇ ಮಾಡ್ಯಾರ. ಆಮೇಲೆ ಈಗ ಮೊನ್ನೆ ಖರೀದಿ ಮಾಡ್ಕೊಂಡ್ರಲ್ಲ ಹೊಸ ಮನಿನ, ಅದನ್ನು ನನ್ನ ಹೆಸರಲ್ಲೇ ಮಾಡ್ಯಾರ ನಿಮ್ಮಣ್ಣ. ಅದೆಲ್ಲ ನನ್ನ ಆಸ್ತಿ. ಅದು ಹೆಂಗೆ ನಮ್ಮ ಅಣ್ಣಾರ ನಿಮ್ಮ ಹೆಸರಲ್ಲೇ ಮಾಡಿದ್ರು? ಎಲ್ಲ ಸುಳ್ಳು ಪುಳ್ಳು ಹೇಳಾಕತ್ತೀರಿ ನೀವು. ಎಲ್ಲ ಸುಳ್ಳು, ಎಲ್ಲ ಬೊಗಳೆ ಬಿಡಾಕತ್ತೀರಿ ನೀವು. ನಾವು ಸುಳ್ಳು ಹೇಳಾಕತ್ತಿಲ್ವಾ? ನಿಮ್ಮ ಅಣ್ಣಾರ ನಮ್ಮ ಹೆಸರಲ್ಲೇ ಮಾಡಿದ್ದು, ರಿಜಿಸ್ಟರ್ ಮಾಡಿಸ್ಯಾರ. ಅದು ಹೆಂಗೆ ಮಾಡಿಸಿದ್ರು? ಅಲ್ಲ, ನನ್ನ ಆಸ್ತಿ ಅದು ಹೆಂಗೆ ನಿಮ್ಮ ಹೆಸರಲ್ಲೇ ಮಾಡಿದ್ರು ಅವರು? ನಮ್ಮನೇನು ಕೇಳ್ತಿ? ನಿಮ್ಮ ಅಣ್ಣಾರು ಬರ್ತಾರಲ್ಲ, ಅವ್ರು ನೋಡಿ ಕೇಳೋಗು. ಇಲ್ಲ ಮುಂದೆ ಹಾರಾಡಿದ್ರೆ ನಾವೇನು ಮಾಡೋದು? ನಾಳೆ ಬರ್ತಾನೆ ನಿಮ್ಮ ಅಣ್ಣ, ಕೇಳ್ಕೊ. ಇಲ್ಲ, ನನಗೆ ಈಗ ಹೋಗಿ ನೋಡ್ತೀನಿ ಆಸ್ತಿ ಪತ್ರ ಯಾರ ಹೆಸರಲ್ಲಿ ಐತೆ ಅಂತೇಳಿ. ಅಣ್ಣ ಟ್ರೆಜರಿ ಕಿಲಿಕೆ ಮನೆಗೆ ಇಟ್ಟು ಹೋಗಿರ್ತಾನೆ, ನೋಡ್ತೀನಿ ತಡಿ. ಹೋಗಿ ನೋಡ್ಕೊ, ಹೋಗು. ನಾವೇನು ಬ್ಯಾಡ ಅಂತೀವನ? ತೆಗೆದು ನೋಡ್ಕೊ ಯಾರ ಹೆಸರಲ್ಲಿ ಅದಾವ ಅಂತ ಗೊತ್ತಾಗುತ್ತೆ. ಅಣ್ಣಾರು ನನಗಂಕರು ಮೋಸ ಮಾಡಂಗಿಲ್ಲ. ಇವರೇ ಏನೋ ನಾಟಕ ಮಾಡಕತ್ತಾರೆ, ನಾಟಕ ಗೆದ್ದ್ಯಾರ. ಅಕ್ಕ, ಇದು ಏನಾಕಿ ನೋಡಕ್ಕಂತ ಹೋದ್ಲು, ಈಗ ಏನಾಗುತ್ತ ಮುಂದೆ? ಮುಂದೆ ಗಣ್ಣಾಗಂದು ಅಸಲಿವು ಎಲ್ಲ ಆಸ್ತಿ ಪತ್ರ ನನ್ನ ಹತ್ರ ಅದಾವು, ನಕಲಿ ಮಾತ್ರ ಅಲ್ಲಿಟ್ಟೀನಿ. ಆಕೆಗೆ ಅಸಲಿ ಯಾವುದು ನಕಲಿ ಯಾವುದು ಅಂತ ತಿಳ್ಕೊಳುವಷ್ಟು ನಾಲೆಜ್ ಇಲ್ಲ ಆಕೆಗೆ. ಅದೇನ ಅಂತಾರಲ್ಲ, ಸಿಟ್ಟು ನೆಳ್ಯಾಕ ಮೂಗು ಕಡ್ಕೊಂಡ್ರಂತೆ ಅಂತ. ಆಕೆ ಸಿಟ್ಟು ನೆಳ್ಯಾಕ ಆಕೆಗೆ ಏನೂ ಗೊತ್ತಾಗಲ್ಲ ರಾದಾಗ. ಅಂದ್ರೆ ಈಗೆಲ್ಲ ಸುದ್ದಿ ಮಾಡಿ ಇಟ್ಟೇ ಬಿಟ್ಟು ಮತ್ತು ನಾನು ಮುಂದೆ ಏನೂ ಹೇಳೇ ಇಲ್ಲ ನೀನು. ಎಲ್ಲ ನಿಗೂಢವಾಗಿರ್ಬೇಕು. ಎಲ್ಲ ಹೇಳಿ ಕೇಳಿ ಮಾಡಿದ್ರೆ ಮಜಾ ಇರಂಗಿಲ್ಲ. ಈಗ ನೋಡು, ಟ್ರೆಜರಿ ತೆಗೆದು ತೊಗೊಂಡು ಹೆಂಗೆ ಓಡಿ ಬರ್ತಾವ ನೋಡ. ಈಗ ಇದು ಹೆಂಗೆ ಸಾಧ್ಯ? ಅಲ್ಲ, ಎಲ್ಲ ನಿಮ್ಮ ಹೆಸರೇ ಐತಿ, ನನ್ನ ಹೆಸರು ಏನೂ ಇಲ್ಲ. ನಮಗೇನು ಗೊತ್ತವ? ನಿಮ್ಮ ಅಣ್ಣಾರನ್ನ ಕೇಳು. ಇಲ್ಲ, ಇದ್ರಾಗ ಏನೋ ಗೋಲ್ಮಾಲ್ ಐತೆ. ನಮ್ಮ ಅಣ್ಣಾರು ನನಗೆ ಮೋಸ ಮಾಡಂಗಿಲ್ಲ. ನಮಗೇನು ಗೊತ್ತವ? ನಿಮ್ಮ ಅಣ್ಣಾರು ನಿಮಗೆ ಬಿಟ್ಟು ಕೊಟ್ಟಿದ್ದು ನಮ್ಮ ಮುಂದೆ. ನಿಮ್ಮ ಅಣ್ಣಾರು ಇಷ್ಟು ಹೇಳಿದ್ರು, ಅದನ್ನ ನೀನು ಮುಂದೆ ಹೇಳಿದ್ವಿ ಅಷ್ಟೇ. ಅಲ್ಲ, ಎಲ್ಲ ಕಾಗದ ಪತ್ರ ನಿನ್ನ ಕೈಯಾಗದವಲ್ಲವ. ಬರಲಿ, ನನಗೆ ಮೋಸ ಮಾಡ್ತಾರ ಇಬ್ಬರು. ಮಾಡ್ತೀನಿ ಇವರಿಗೆ. ಮ್ಯಾಗ ತಂಗಿ ಅಂತೇಳಿ ಅಷ್ಟು ಚಂದ ಮಾತಾಡಿ ನನ್ನ ನಂಬಿಕೆನ ಹಾಳು ಮಾಡಿದ್ರೆ ಬರಲಿ ಇವರು. ಅಂದ್ರೆ ಇವೆಲ್ಲ ನಕಲಿ ಬಾಂಡ್ ಪೇಪರ್ ಅಕ್ಕ. ಆಕೆ ಹೆಸರು ಎದ್ದಿದ್ದೆಲ್ಲ ಹಂಗೆ ಅದಾವ, ಅವ್ನು ತೆಗೆದಿಟ್ಟಿನಿ. ಅದೇ ಥರದ್ದ ಮಾಡಿ ಗೋಲ್ಮಾಲ್ ಸೈ ಮಾಡಿ ಅಲ್ಲಿ ಎತ್ತಿಟ್ಟಿನಿ ಅಷ್ಟೇ. ಇದು ಚಮಕ್ಕಂದ್ರೆ. ಇಲ್ಲಾಂದ್ರೆ ಮನೆ ಬಿಟ್ಟು ಹೋಗಂಗೇನೇ ಇಲ್ಲ. ಏನು ಮಾಡೋಕ್ಕಾಗತ್ತಾ? ಹೌದಿಲ್ಲ? ನಾವು ಪಾರ್ವತಿಗೆ ಬೇರೆ ಪ್ರಾಮಿಸ್ ಮಾಡಿಬಿಟ್ಟಿವಿ, ನಿನ್ನ ಮದುವೆ ಅನ್ನೋರೊಳಗೆ ಈಕಿನ್ನ ಕಳಿಸ್ತೀವಿ ಅಂತ ಹೇಳಿ. ಆದಷ್ಟು ಲಗುನ ಇಬ್ಬರು ಗಂಡ ಹೆಂಡ್ತಿನ ಒಂದು ಮಾಡ್ಬೇಕು. ಇನ್ನೇನಿಲ್ಲ, ಈಕೆಗೆ ಇನ್ನೊಂದು ಸ್ವಲ್ಪ ಒಂಥರ ನಾಯಿಗೆ ಬೆಲೆ ಐತಿ, ನನಗೆ ಬೆಲೆ ಇಲ್ಲ ಅನ್ನೋ ಹಂಗೆ ನಾವು ಮಾಡಿ ತೋರಿಸ್ಬೇಕು. ಅಂದ್ರೆ ಈಕೆ ಮನೆ ಬಿಟ್ಟು ಹೋಗ್ತಾಳೆ, ಇಲ್ಲಾಂದ್ರೆ ಹೋಗಂಗಿಲ್ಲ.